ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ. ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಎಂದೂ ಕೂಡ ಈ ಥರ ಕಾಂಗ್ರೆಸ್ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ. ಮೇನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ. ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಎಂದೂ ಕೂಡ ಈ ಥರ ಕಾಂಗ್ರೆಸ್ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ. ಮೇನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ. ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಎಂದೂ ಕೂಡ ಈ ಥರ ಕಾಂಗ್ರೆಸ್ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ. ಮೇನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ
ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ, ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ, SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಇತಿಹಾಸದಲ್ಲಿ ಎಂದೂ ಕೂಡ ಈ ಥರ ಕಾಂಗ್ರೆಸ್ ಕಾರ್ಯಕ್ಕೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಮೇಯ್ನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ, ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ, ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ, SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಇತಿಹಾಸದಲ್ಲಿ ಎಂದೂ ಕೂಡ ಈ ಥರ ಕಾಂಗ್ರೆಸ್ ಕಾರ್ಯಕ್ಕೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಮೇಯ್ನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಈಗ ನಿಮ್ದು ಹೋರಾಟ ಏನು ಸರ್? ಈಗ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ದುಡ್ಡು ಹೋಗ್ತಾ ಇರುವಂಥದ್ದು ಏನಿಸುತ್ತೆ ನಿಮಗೆ? ಇದು ನೇರವಾಗಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಒಂದು ಬಡವರ ಹಣ, ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಸರ್ಕಾರದ ಹಣ ಏನು ಪೋಲಾಗ್ತಾ ಇದೆ, ಇವತ್ತು ಅಭಿವೃದ್ಧಿ ಕೆಲಸಗಳಿಗೂ ಹಣ ಇಲ್ಲ. ಇವತ್ತು ದೀನ ದಲಿತರಿಗೆ, SC ST ಹಣವನ್ನು ಅವರ ಹಣ ಕೂಡ ಡೈವರ್ಟ್ ಮಾಡಿ SC ST ಅಭಿವೃದ್ಧಿಗಾಗಿ ಸೀಮಿತ ಆಗಿರುವಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಅಲ್ಲದೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣ ಇವತ್ತೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ BJP ಇವತ್ತೇನು ಹೋರಾಟ ಇದೆ. ಇದು ಸರ್ಕಾರ ಕಣ್ತೆಗೆದು ತಕ್ಷಣ ಸರಿ ಮಾಡಿಕೊಂಡ್ರೆ ಸಾರ್ವಜನಿಕರು ಆಕ್ರೋಶಕ್ಕೆ ಅವರು ಗುರಿಯಾಗದೆ ಹೋಗ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬಲಿಯಾಗುತ್ತೆ. ಇತಿಹಾಸದಲ್ಲಿ ಎಂದೂ ಕೂಡ ಈ ಥರ ಕಾಂಗ್ರೆಸ್ ಕಾರ್ಯಕ್ಕೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣ ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಬೇಕಾದ್ರೆ ಪಕ್ಷದ ವತಿಯಿಂದ ಕೊಡಲಿ, ಇವರೇ ವತಿಯಿಂದ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಮೇಯ್ನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಳ್ಳೆ ಹಣ ಅಷ್ಟೇ ಆಗಲಿ, ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ನೆಪದಲ್ಲಿ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು BJP JDS ಜಂಟಿ ಹೋರಾಟ. ಇದ್ರ ಫಲ ಅನುಭವಿಸ್ತಾರೆ ಅನ್ಸುತ್ತಾ? ಅಂದ್ರೆ ಇದು ಫಲ ಸಿಗುತ್ತೆ ನಿಮಗೆ, ಅಥವಾ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೆ ಅನ್ಸುತ್ತಾ? ಅವರು ಬಿಸಿ ಮುಟ್ಟುತ್ತೆ, ಅವರು ಅದಕ್ಕೆ ಬಲಿನೂ ಆಗ್ತಾರೆ.